ನಮಸ್ಕಾರ. ಡೆಲ್ಲಿ ಸೋತ ಬಳಿಕ ಐಪಿಎಲ್ ಅಂಕಪಟ್ಟಿಯಲ್ಲಿ ದೊಡ್ಡ ಕೋಲಾಹಲ. ಆರ್ಸಿಬಿ ತಂಡ ಕುಡಿಯಿತು ಬಂಪರ್ ಲಾಟರಿ. ಹೀಗಿದೆ ನೋಡಿ ಹೊಸ ಪಾಯಿಂಟ್ಸ್ ಟೇಬಲ್. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು ಅನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ಟಾಟಾ ಐಪಿಎಲ್ 2026ರ 31ನೇ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು. ಹೈದರಾಬಾದ್ನ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ SRH 47 ರನ್ಗಳಿಂದ ಪಂದ್ಯ ಗೆದ್ದುಕೊಳ್ಳುವ ಮೂಲಕ ಟೂರ್ನಿಯಲ್ಲಿ ಹ್ಯಾಟ್ರಿಕ್ ಗೆಲುವನ್ನ ದಾಖಲಿಸಿದೆ. ಅತ್ತ ಈ ಪಂದ್ಯದಲ್ಲಿ ಸೋಲು ಕಾಣುವ ಮೂಲಕ ಡೆಲ್ಲಿ ತಂಡಕ್ಕೆ 3ನೇ ಸೋಲಿನ ಮುಖಭಂಗ ಎದುರಾಗಿದೆ ಅಂತ ಹೇಳಬಹುದು. ಇನ್ನು ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ SRH 20 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 142 ರನ್ ಕಲೆ ಹಾಕಿತ್ತು. ತಂಡದ ಪರ ಓಪನರ್ ಅಭಿಷೇಕ್ ಶರ್ಮಾ 68 ಎಸೆತಗಳಿಂದ ಅಜಯ್ 135 ರನ್ ಬಾರಿಸಿ ಟಾಪ್ ಪರ್ಫಾರ್ಮರ್ ಎನಿಸಿಕೊಂಡ್ರು. ಈ ಗುರಿಯನ್ನ ಬೆನ್ನಟ್ಟಿದಂತ ಡೆಲ್ಲಿ ಆಟ ಕೇವಲ 195 ರನ್ಗಳಿಗೆ ನಿಂತು ಹೋಯಿತು ಸ್ನೇಹಿತರೆ. ಪರಿಣಾಮವಾಗಿ ಈ ಪಂದ್ಯದಲ್ಲಿ SRH 47 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತ್ತು. ಇನ್ನಿದೆ ಪಂದ್ಯದ ಬಳಿಕ ಬಿಡುಗಡೆ ಆಗಿರುವ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ, ಮೊದಲ ಸ್ಥಾನದಲ್ಲಿ ಪಂಜಾಬ್ ತಂಡವಿದ್ದು PBKS ಆಡಿದ 6 ಮ್ಯಾಚ್ಗಳಿಂದ 5 ಗೆಲುವು 1 ಡ್ರಾ ಕಂಡು 11 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಇನ್ನು ಸೆಕೆಂಡ್ ಪ್ಲೇಸ್ ನಲ್ಲಿ ನಮ್ಮ RCB ತಂಡವಿದ್ದು ಆಡಿದ 6 ಪಂದ್ಯಗಳಿಂದ 4 ಗೆಲುವು 2 ಸೋಲು ಕಂಡು 8 ಅಂಕಗಳೊಂದಿಗೆ RCB ಸೆಕೆಂಡ್ ಸ್ಥಾನದಲ್ಲಿದೆ. ಇನ್ನು 3ನೇ ಪ್ಲೇಸ್ ನಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡವಿದ್ದು SRH ಆಡಿದ 7 ಮ್ಯಾಚ್ಗಳಿಂದ 4 ಗೆಲುವು 3 ಸೋಲು ಕಂಡು 8 ಅಂಕಗಳೊಂದಿಗೆ ತೃತೀಯ ಸ್ಥಾನದಲ್ಲಿದೆ. ಇನ್ನು 4ನೇ ಪ್ಲೇಸ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವಿದ್ದು RR ಆಡಿದ 6 ಮ್ಯಾಚ್ಗಳಿಂದ 4 ಗೆಲುವು 2 ಸೋಲು ಕಂಡು 8 ಅಂಕಗಳೊಂದಿಗೆ 4ನೇ ಸ್ಥಾನದಲ್ಲಿದೆ. ಇನ್ನು ನಂತರ 5ನೇ ಹಾಗೂ 6ನೇ ಸ್ಥಾನದಲ್ಲಿ ಕ್ರಮವಾಗಿ ಡೆಲ್ಲಿ ಹಾಗೂ ಗುಜರಾತ್ ತಂಡಗಳಿದ್ದು ಈ 2 ತಂಡಗಳು ಆಡಿದ 6 ಮ್ಯಾಚ್ಗಳಿಂದ 3 ಗೆಲುವು 3 ಸೋಲು ಕಂಡು ಡೆಲ್ಲಿ 6 ಅಂಕಗಳೊಂದಿಗೆ 5ನೇ ಹಾಗೂ GT 6 ಅಂಕಗಳೊಂದಿಗೆ 6ನೇ ಸ್ಥಾನದಲ್ಲಿದೆ. ಇನ್ನು 7ನೇ ಹಾಗೂ 8ನೇ ಮತ್ತು 9ನೇ ಸ್ಥಾನದಲ್ಲಿ ಕ್ರಮವಾಗಿ ಮುಂಬೈ, ಚೆನ್ನೈ ಹಾಗೂ ಲಕ್ನೋ ತಂಡಗಳು ಕಾಣಿಸಿಕೊಳ್ತಾ ಇದ್ದು ಈ 3 ತಂಡಗಳು ತಲಾ ಆಡಿದ 6 ಮ್ಯಾಚ್ಗಳಿಂದ 2 ಗೆಲುವು 4 ಸೋಲು ಕಂಡು 4 ಅಂಕಗಳೊಂದಿಗೆ 7ನೇ ಹಾಗೂ 8ನೇ ಮತ್ತು 9ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು 10ನೇ ಹಾಗೂ ಕೊನೆಯ ಸ್ಥಾನದಲ್ಲಿ ಕಲ್ಕತ್ತಾ ತಂಡವಿದ್ದು KKR ಆಡಿದ 7 ಮ್ಯಾಚ್ಗಳಿಂದ 1 ಗೆಲುವು 1 ಡ್ರಾನೊಂದಿಗೆ 3 ಅಂಕವನ್ನ ಪಡೆದುಕೊಂಡು 10ನೇ ಸ್ಥಾನದಲ್ಲಿದೆ. ಈ ಹಂತದಲ್ಲಿ ಟಾಪ್ 4 ಟೀಮ್ಗಳಾಗಿ ಪಂಜಾಬ್, RCB, ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಕಾಣಿಸಿಕೊಳ್ತಾ ಇವೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.